ಯೂಟ್ಯೂಬಲ್ಲಿ ನೀವೇನಾದರೂ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ತಮ್ನೈಲ್ಸ್ ಮಾಡೋದು ಬರಬೇಕಾಗುತ್ತೆ. ನಿಮಗೆ ಅಟ್ರಾಕ್ಟಿವ್ ತಮ್ನೈಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಯಾವ ಥರ ಬೇಕು ಅನ್ನೋದು ನನಗೆ ಒಂದು ಸ್ನ್ಯಾಪ್ಶಾಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ನಾನು ಅದೇ ಥರ ತಮ್ನೈಲ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ಟ್ಯುಟೋರಿಯಲ್ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಈ ಥರ ತಮ್ನೈಲ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆ ಇದಕ್ಕೆ ಬೇಕಾಗಿರೋ ಅಪ್ಲಿಕೇಶನ್ನು ಪಿಕ್ಸೆಲ್ ಲ್ಯಾಬ್ ಅಂತ. ಇದು ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೊದಲಿಗೆ ನೀವು ಈ ಥರ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನೀವೇನು ಮಾಡಬೇಕು ಅಂತಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ತಮ್ನೈಲ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ನಿಮಗೆ ಯೂಟ್ಯೂಬ್ ತಮ್ನೈಲ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ. ಸೊ ನೋಡ್ಬೋದು ನೀವು ಫ್ರಮ್ ಗ್ಯಾಲರಿಯಿಂದ ನಾನು ಒಂದು ನಿಮಗೆ ಇದು ಕೊಟ್ಟಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಈ ಬಾರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಬಾರ್ಡರ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಆ ಸೈಜ್ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸೈಜ್ ಅರೇಂಜ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಪಕ್ಕದಲ್ಲಿ ಸ್ಪೇಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನೀವು ಒಂದು ಫೋಟೋನ ಪ್ಲೇಸ್ ಮಾಡಬೇಕಾಗುತ್ತೆ. ಒಂದು HD ಇಮೇಜನ್ನ ತಗೋಬೇಕಾಗುತ್ತೆ. ನೀವು ಯಾವ ಥರ ನ್ಯೂಸ್ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದಾದರೆ ಅದನ್ನು ತಗೋಬೇಕಾಗುತ್ತೆ. ಸೊ ನಾನು ಇವ್ರದ್ದು ಒಂದು ಫೋಟೋ ತೊಗೊತಿದ್ದೀನಿ ನೋಡಿ. ನ್ಯೂಸ್ ಫಸ್ಟ್ ಅವರೆಲ್ಲ ಇದೇ ಥರನೇ ಕ್ರಿಯೇಟ್ ಮಾಡೋದು. ಸೊ ಅವರು ಸಿಸ್ಟಮಲ್ಲಿ ಮಾಡ್ತವ್ರೆ, ನಾವು ಮೊಬೈಲಲ್ಲಿ ಮಾಡ್ತಿದ್ದೀವಿ. ಬೇರೆ ಏನೂ ವ್ಯತ್ಯಾಸ ಇಲ್ಲ. ನೋಡ್ಬೋದು ಇದನ್ನು ಕೆಳಗಡೆ ತಗೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ತಗೋಬೇಕಾಗುತ್ತೆ. ಓವರ್ಲೇ ಅಂತ ಅದು ಮೇಲೆ ಇರೋದು, 3 ಡಾಟ್ಸ್ ಕೆಳಗಡೆ ಇರೋದು. ಸೊ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಯಾಚುರೇಷನ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಟ್ರಾಕ್ಟಿವ್ ಕಾಣಬೇಕು ಅಂತಂದರೆ ನೀವು ಸ್ವಲ್ಪ ಅಟ್ರಾಕ್ಷನ್ ಮಾಡಬೇಕು ಅಂತಂದರೆ ಜನಗಳಿಗೆ. ಸೊ ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸೊ ಕಲರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನಿಮ್ಮಿಷ್ಟ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಸೊ ನೆಕ್ಸ್ಟು ಇದಕ್ಕೆ ಟೆಕ್ಸ್ಟ್ ಬರೀಬೇಕು. ನಾನು ನೋಟ್ಸಲ್ಲಿ ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ. ಕರೋನಾ ಬಂದರೆ ಡೋಲೋ 650 ಮಾತ್ರ ಅನ್ನೋದು ಕಾಪಿ ಮಾಡ್ಕೊತಿದ್ದೀನಿ ನೋಡಿ. ಸೊ ಇದನ್ನು ಕಾಪಿ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ತಗೋಬೇಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಬೇಕು ಅಂತಂತಂದರೆ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ತಕ್ಷಣ ಇದನ್ನು ನೋಡಿ ಈ ಥರ ಕಾಣಿಸ್ತಿದೆ. ಸೊ ಇದರಲ್ಲಿ ಕಸ್ಟಮ್ ಫಾಂಟ್ಸ್ ಬಂದುಬಿಟ್ಟು ಇದಿರುತ್ತೆ. ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಫಾಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಆ ವಿಡಿಯೋನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂತಂದರೆ ಫಾಂಟ್ಸ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಜಸ್ಟಿಫೈ ಅನ್ನೋದು ಮಾಡಬೇಕಾಗುತ್ತೆ. ಸೊ ಜಸ್ಟಿಫೈ ಮಾಡಿದ್ರೆ ನಿಮಗೆ ಅರೇಂಜ್ ಆಗುತ್ತೆ. ಅದು ಒಂದು ಲೆವೆಲ್ ಆಗಿ ಅರೇಂಜ್ ಆಗುತ್ತೆ. ನೀವೇನು ಬರೆಯೋ ಕೆಲಸ ಇರೋದಿಲ್ಲ, ಒಂದೊಂದು ಸ್ಪೇಸ್ ಕೊಡೋ ಕೆಲಸ ಇರೋದಿಲ್ಲ. ಮತ್ತೆ ಬಂದುಬಿಟ್ಟು ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವು ವಿಡಿಯೋ ನೋಡ್ತಿದ್ದೀರಾ, ನಾನು ಸೆಲೆಕ್ಟ್ ಮಾಡ್ತಿರೋದು ಅದೆಲ್ಲ. ಸೊ ಈ ಫಾಂಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ನೋಡಿ. ಸೊ ಇದು ಯೂನಿಕ್ ಆಗಿದೆ, ಫಾಂಟ್ ಮಾತ್ರ ಯೂನಿಕ್ ಆಗಿದೆ. ಎಲ್ಲ ನ್ಯೂಸ್ ಚಾನಲ್ಸ್ ಬಳಸೋದು ಇದೇನೆ. ಸೊ ಇದಕ್ಕೆ ಇವಾಗ ಕಲರ್ ಇದು ಮಾಡಬೇಕಾಗುತ್ತೆ. ಬಟನ್ ಮೇಲೆ ಕ್ಲಿಕ್ ಮಾಡಿ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅರ್ಧ ಮಾತ್ರ ಹಾಕ್ತಾರೆ. ಅರ್ಧ ಮಾತ್ರ ಹಾಕೋದು ಹೆಂಗೆ ಅಂತ ಹೇಳಿ ನೋಡಿ. ಇಲ್ಲಿ ಆಫ್ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ಅದಕ್ಕೆ ಕಲರ್ ಅನ್ನೋದು ಶೇಡ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಶಶಿರೇಖಾ ಅನ್ನೋದು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನಾನು ಇನ್ನೊಂದು ಬಾರ್ಡರ್ ಇದೆ ಅಲ್ವಾ, ಅದ್ರ ಮೇಲೆ ಕಾಪಿ ಮಾಡಬೇಕಾಗುತ್ತೆ, ಪೇಸ್ಟ್ ಮಾಡಬೇಕಾಗುತ್ತೆ. ಸರಿ. ಸೊ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊತೀನಿ. ಡೂಪ್ಲಿಕೇಟ್ ಮಾಡಿಕೊಂಡು ಇದನ್ನೆಲ್ಲ ಆಡಿಸ್ಬಿಟ್ಟು ಶಶಿರೇಖಾ ಅಂತ ಮಾಡ್ತೀನಿ. ಸೊ ಇದಕ್ಕೆ ಕಲರ್ ಒಂದು ಚೇಂಜ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಅದೇ ಕಲರ್ ಇದ್ದರೂ ಪರವಾಗಿಲ್ಲ. ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ವೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಯಾವುದೋ ಒಂದು ಕಲರ್ ಹಾಕಿದ್ರೂ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಬ್ಲೂ ಮೇಲೆ ವೈಟ್ ಚೆನ್ನಾಗಿದೆ. ಸೊ ಇದನ್ನು ಆರಾಮಾಗಿ ಇಲ್ಲೇ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು HD ಅಲ್ಟ್ರಾ HD ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ಅಲ್ಟ್ರಾ HD ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಒಂದು ಆ್ಯಡ್ ಪ್ಲೇ ಆಗುತ್ತೆ ನಿಮಗೆ. ಅದನ್ನು ಸ್ಕಿಪ್ ಅಂತ ಕೊಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಥರ ನೀವು ತಮ್ನೈಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಯೂಟ್ಯೂಬ್ ಏನಾದರೂ ಮೇಂಟೈನ್ ಮಾಡ್ತಿದ್ರೆ ನೀವು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಇದೀನಿ, ಫಾಲೋ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಬಾಯ್.